ಕೊರೋನಾ ರಣಕೇಕೆಯ ಆಘಾತದ ಸ್ಟೋರಿ ಇದು. ಅಪಾಯದ ಮುನ್ಸೂಚನೆಯನ್ನ ನೀಡಿದ್ದಾರೆ ತಜ್ಞರು. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ ನಿಮಗೆ ಹೇಳ್ತಾ ಇದ್ದೀವಿ. ಏನದು ಕೊರೋನಾದ ಅಪಾಯದ ಮುನ್ಸೂಚನೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಕೊರೋನಾ ರಗಳೆ ಸದ್ಯಕ್ಕೆ ಮುಗಿಯೋದಿಲ್ಲ. ತಜ್ಞರು ಬಿಚ್ಚಿಟ್ಟಿದ್ದಾರೆ ಕೊರೋನಾದ ರಿಯಾಲಿಟಿಯನ್ನ. ಆಗಸ್ಟ್ ತಿಂಗಳಿಗೆ ಮುಗಿಯಲ್ಲ ಇದರ ರಗಳೆ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟ್ ನಂತರ ಸೋಂಕು ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಕೆಲವು ತಜ್ಞರು ಅದರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಡಿಸೆಂಬರ್ ವರೆಗೂ ಕೂಡ ಕಾಡುತ್ತಂತೆ. ಕೊರೋನಾ ಡಿಸೆಂಬರ್ನಲ್ಲಿ ಮತ್ತಷ್ಟು ಸ್ಫೋಟಿಸುವಂತ ಭೀತಿ ಇದೆಯಂತೆ. ಡಿಸೆಂಬರ್ನಲ್ಲಿ ಮತ್ತಷ್ಟು ಸ್ಫೋಟಿಸುವಂತ ಭೀತಿ ಅಂದ್ರೆ 2020 ಮಾತ್ರ ಅಲ್ಲ, 2021ಗೂ ಕೂಡ ಆತಂಕವನ್ನ ತಂದಿಡುವಂತ ಸಾಧ್ಯತೆ ಇದೆ ಅನ್ನೋದು. ಆಗಸ್ಟ್ ಬಳಿಕ 3 ತಿಂಗಳು ಸೋಂಕು ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಅದಾದ್ಮೇಲೆ ಚಳಿಗಾಲ ಶುರುವಾಗಿತ್ತಲ್ಲ, ಚಳಿಗಾಲ ಶುರುವಾದಂತ ಬಳಿಕ ಮತ್ತೆ ಸೋಂಕು ಹೆಚ್ಚಳವಾಗುವಂತ ಸಾಧ್ಯತೆ ಇದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇವೆಲ್ಲವೂ ಕೂಡ ಪ್ರಿಡಿಕ್ಷನ್. 2020ರ ಅಂತ್ಯಕ್ಕೆ ಕೊರೋನಾ ಮಹಾಸ್ಫೋಟ ಆಗುವಂತ ಸಾಧ್ಯತೆ ಇದೆ ಅಂತ ಸಾಕಷ್ಟು ಜನ ತಜ್ಞರು ಈಗ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಆ ಒಂದು ಚಳಿಗಾಲದ ಸಂದರ್ಭದಲ್ಲಿ ವೈರಸ್ ಮತ್ತಷ್ಟು ಬೇಗ ಸ್ಪ್ರೆಡ್ ಆಗುವಂತ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಇದು ಆಗಸ್ಟ್ ಸಂದರ್ಭದವರೆಗೆ ಕಡಿಮೆ ಆಗ್ಲಿಲ್ಲ ಅಂದ್ರೆ ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಅದನ್ನ ಬಿಟ್ರೆ ಡಿಸೆಂಬರ್ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲೇ ಸ್ಫೋಟ ಆಗಬಹುದು ಅನ್ನುವ ಪ್ರೊಡಕ್ಷನ್ ಅನ್ನ ವ್ಯಕ್ತಪಡಿಸಿರುವಂತದ್ದು. ಇದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸರ್ಕಾರ ಅಂತೂ ಸಿದ್ಧವಾಗೇ ಇರಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸಂಗೇ ಇಲ್ಲ. ಹಂಗಿದೆ ಪರಿಸ್ಥಿತಿ. ನಾವಿನ್ನೇನು ಅನ್ಲಾಕ್ ಮಾಡ್ತಾ ಇದೀವಿ, ಒಂದೊಂದಾಗಿ ಪ್ರತಿಯೊಂದನ್ನು ಫ್ರೀ ಆಗಿ ಬಿಡ್ತಾ ಇದೀವಿ ಅಂತ ಹೋಗ್ತಾ ಇದೆ ಸರ್ಕಾರ. ಬಟ್ ಮುಂದೆ ಅಷ್ಟು ಈಸಿ ಆಗಿಲ್ಲ. ಇದು ಜಸ್ಟ್ ಟ್ರೇಲರ್ ರೀತಿ ಕಾಣಿಸ್ತಾ ಇದೆ. ಸೋಂಕು ಮತ್ತೆ ಸಾವು ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು ಅನ್ನುವ ಪ್ರಶ್ನೆ ಇದೆ ಅಲ್ವಾ. ಗುಣಮುಖರ ಸಂಖ್ಯೆ ಕಮ್ಮಿ ಆಗ್ತಿರೋದು ಯಾಕೆ? ನ್ಯೂಸ್ 18 ಕನ್ನಡದ ಮೆಗಾ ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೂರು ಅಂಶಗಳನ್ನ ಗಮನಿಸ್ತಾ ಇದ್ದೀರಾ. ಒಂದು, ರಾಜ್ಯದಲ್ಲಿ ಸೋಂಕಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ದಿನೇ ದಿನೇ ಡಬಲ್ ಟ್ರಿಬಲ್ ಆಗ್ತಾ ಇದೆ. ಇನ್ನು ಒಂದ್ ಕಡೆ ಸಾವನ್ನಪ್ತಾ ಇರುವಂತವರ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಅದರ ಜೊತೆಗೆ ಗುಣಮುಖರಾಗ್ತಾ ಇರುವಂತವರ ಸಂಖ್ಯೆನೂ ಕೂಡ ಇಳಿಮುಖವಾಗ್ತಾ ಇದೆ. ಏನ್ ಕಾರಣ ಅಂತ ನೋಡಿದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ವೈದ್ಯರ ಸಂಖ್ಯೆ ಕಡಿಮೆ ಇದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಇದರ ಜೊತೆಗೆ ವೈದ್ಯರು ನರ್ಸ್ಗಳಿಗೆ ಭಯ ಹೆಚ್ಚಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು. ನ್ಯೂಸ್ 18 ಕನ್ನಡದ ಮೆಗಾ ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಇಲ್ಲಿ ಪ್ರಮುಖವಾಗಿ ಭಾರತ ದೇಶದಲ್ಲಿ ಕೊರೋನಾ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಮೊದಲ ಸಾವಾಗಿದ್ದು ಅಂದ್ರೆ ದೇಶದಲ್ಲಿ ಅದು ಕಲಬುರಗಿಯಲ್ಲಿ ಕೊರೋನಾ ಕಟ್ಟಿ ಹಾಕಿದಂತ ಕೀರ್ತಿ ಅಳಿಸಿ ಹಾಕಿದ್ರು ಕೂಡ ಕಲಬುರಗಿ ಜಿಲ್ಲೆ. ಈಗ ಸಾವಿನ ಲೆಕ್ಕದಲ್ಲೂ ಕೂಡ ಕಲಬುರಗಿಯದ್ದೇ ಸಿಂಹಪಾಲಾಗ್ತಾ ಇದೆ. ದಿನೇ ದಿನೇ ಸಾವಿನ ಸಂಖ್ಯೆನೂ ಕೂಡ ಅಲ್ಲಿ ಏರಿಕೆ ಆಗ್ತಾ ಇರುವಂತದ್ದು. ಕಲಬುರಗಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕ ಇದೆ. ಇರೋದು ಬೇರೆ ಒಂದೇ ಒಂದು ಲ್ಯಾಬು, ಅಲ್ಲಿ ಸರಿಯಾದಂತ ಟೆಸ್ಟಿಂಗ್ ಕೂಡ ಆಗ್ತಾ ಇಲ್ಲ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಲೆಟರ್ ಅನ್ನ ಬರೆದಿದ್ರು. ನಾವು ಕೂಡ ನಿನ್ನೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅದರ ಜೊತೆಗೆ ಸಾಕಷ್ಟು ಸಮಸ್ಯೆಗಳಿದಾವೆ. ಹಳೆ ಕಾಯಿಲೆ ಉಲ್ಬಣ ಆದ್ಮೇಲೆ ಆಸ್ಪತ್ರೆಗೆ ಬರ್ತಿದ್ದಾರೆ ಜನ. ಅಲ್ಲಿ ಕೊರೋನಾ ಬಗ್ಗೆ ಜನರಲ್ಲಿರುವಂತ ಆತಂಕನೇ ಕಾರಣವಾಗಿದೆ ಅಲ್ಲಿ ಸೋಂಕು ಹೆಚ್ಚಾಗ್ಲಿಕ್ಕೆ. ಸಮಸ್ಯೆ ಇದ್ರೆ ಮೊದಲೇ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಕಲಬುರಗಿ ಟಿಎಚ್ಒ ಆಗಿರುವಂತ ಡಾಕ್ಟರ್ ಎಂ.ಎ. ಜಬ್ಬಾರ್ ನ್ಯೂಸ್ 18ಗೆ ಮಾಹಿತಿಯನ್ನು ನೀಡಿದ್ದಾರೆ. ನೋಡೋಣ. ಡೆತ್ ರೇಷಿಯೋ ಜಾಸ್ತಿ ಆಗಿದಲ್ಲ ಸರ್, ಅಂದ್ರೆ ಸ್ವಲ್ಪ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಏನ್ ರೀಸನ್
ಈಗ ಹಾಸ್ಪಿಟಲ್ಗೆ ಬೇಗ ಬಂದ್ರೆ ಏನೂ ಆಗಲ್ಲ. ಹಾಂ ಸರ್. ಹಾಸ್ಪಿಟಲ್ ಟೈಮಲ್ಲಿ ಬರಲ್ಲ, ಲಕ್ಷಣಗಳು ಇದ್ದ ತಕ್ಷಣ ಹಾಸ್ಪಿಟಲ್ ಬರ್ಬೇಕು. ಬಂದ್ರೆ ಟ್ರೀಟ್ಮೆಂಟ್ ಸಿಗ್ತದೆ. ಲೇಟ್ ಆಗಿ ಬರ್ತಾ ಇದ್ದಾರೆ, ಅದು ಡೆತ್ ಆಗ್ತಾವೆ. ಎಲ್ಲ ಹೈ ರಿಸ್ಕ್ ಗ್ರೂಪ್, ಏಜ್ ಆಗಿದ್ದು, ಕೋಮಾರ್ಬಿಡ್ ಇದ್ದಿದ್ದು, ಏನೇನೋ ಕಾಯಿಲೆ ಬಡಿತಾ ಇದ್ದು ಜನ ಇದ್ದಾರೆ. ಏನಿದ್ರು ಸ್ವಲ್ಪ ಸಿಂಟಮ್ಸ್ ಬಂದ್ರೆ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಬಂದ್ರೆ ಆಗೋದಿಲ್ಲ. ಅಂದ್ರೆ ಆಸ್ಪತ್ರೆ ಬರೋ ಇದ್ರಲ್ಲೇ ಲೇಟ್ ಆಗ್ತಾ ಇದೆ. ಆಗ್ತದೆ. ಜನ 80 ವರ್ಷ 90 ವರ್ಷ ಇದ್ರು ಟೈಮ್ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಮಾಡಿ ವಾಸಿಯಾಗಿ ಹೋಗ್ತಾ ಇದ್ದಾರೆ. ಬಹಳ ಜನ ವಾಸಿಯಾಗಿ ಹೋಗಿದ್ದಾರೆ. ಲೇಟ್ ಆಗಿ ಬರ್ತಾರೆ ಅವ್ರಿಗೆ. ಹಾಂ ಸರ್. ಈಗ ಅಲ್ಲ ವೈದ್ಯರ ಕೊರತೆ ಏನಾದ್ರು ಹಂಗೆ ಸಿಬ್ಬಂದಿ ಕೊರತೆ ಏನೂ ಇಲ್ಲ ಅನ್ಸುತ್ತೆ. ಏನಿಲ್ಲ, ಅದು ವೈದ್ಯರ ಕೊರತೆ, ಸಿಬ್ಬಂದಿ ಕೊರತೆ ಆಗಲಿ, ಮೆಡಿಸಿನ್ ಕೊರತೆ, ಸರ್ವಿಸಸ್ ರೌಂಡ್ ದ ಕ್ಲಾಸ್ ಇದೆ. ಹಾಂ ಸರ್. ಇನ್ನು ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯ ಕಾಯಿಲೆ ಜೊತೆ ಕೊರೋನಾ ಕಾಣಿಸ್ಕೊಳ್ತಾ ಇದೆ. ಸಮಸ್ಯೆ ಹೆಚ್ಚಾದ ಮೇಲೆ ಆಸ್ಪತ್ರೆಗೆ ಬರ್ತಾ ಇದ್ದಾರಂತೆ ಜನ. 22 ಸಾವು, 1351ಕ್ಕೆ ಏರಿಕೆ ಆಗಿದೆ ಕೊರೋನಾ ಪ್ರಕರಣಗಳು ಅಲ್ಲಿ. ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯ ರೋಗಗಳ ಜೊತೆಗೆ ಕೊರೋನಾನು ಕೂಡ ಕಾಣಿಸ್ಕೊಳ್ತಾ ಇದೆ. ಈಗ ಆಲ್ರೆಡಿ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದ್ದಾವೆ. ಅದರ ಜೊತೆಗೆ ಸಾವಿನ ಪ್ರಕರಣಗಳು ಕೂಡ ಜಾಸ್ತಿ ಆಗಿರುವಂತದ್ದು. ಅಲ್ಲಿ 22 ಸಾವು ಕೊರೋನಾ ಸೋಂಕಿನಿಂದಾಗಿ ಆಗಿದ್ದಾವೆ. ಇಲ್ಲಿ ಪ್ರಮುಖವಾಗಿ ಸಾಮಾನ್ಯ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಜನ ತೋರಿಸ್ತಾ ಇಲ್ಲ, ಅದಾದ್ಮೇಲೆ ಅದು ಹೈ ರಿಸ್ಕ್ಗೆ ಹೋದಂತ ಸಂದರ್ಭದಲ್ಲಿ ತೋರಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇದೆ. ದಕ್ಷಿಣ ಕನ್ನಡ ಡಿಎಚ್ಒ ರತ್ನಾಕರ್ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ, ಕೇಳೋಣ. ಸರ್, ನಮ್ಮಲ್ಲಿ ಎಷ್ಟು ಇದಾದ್ರೂ ಈಗ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೋಮಾರ್ಬಿಡ್ ಕಂಡೀಷನ್ ಇರ್ಬೋದು ಇವ್ರೆ. ಹೌದು ಸರ್. ಅಂದ್ರೆ ಹೌದು, ಹೆಚ್ಚಿನ ಪೇಷಂಟ್ಗಳು ಕೋಮಾರ್ಬಿಡ್ ಕಂಡೀಷನ್ ಇರ್ತದೆ. ಲೈಕ್ ಹೈಪರ್ ಟೆನ್ಷನ್ ಇರ್ಬೋದು, ಓಕೆ, ಶುಗರ್ ಇರ್ಬೋದು, ಅನ್ಕಂಟ್ರೋಲ್ ಡಯಾಬಿಟಿಸ್ ಇರ್ಬೋದು, ಓಕೆ, ವಯಸ್ಸು ಜಾಸ್ತಿ ಇದ್ದಿರ್ಬೋದು, ಓಕೆ, ಇಮ್ಯುನಿಟಿ ಪವರ್ ಅನ್ನುವಂಥದ್ದು ಆ ಮನುಷ್ಯನಲ್ಲಿ ಕಮ್ಮಿ ಇದ್ದು ಅದರಿಂದ ಡೆತ್ ಆಗಿರ್ಬೋದು ಅಂತ ಚಾನ್ಸಸ್ ಇರ್ತದೆ. ಓಕೆ 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 ಈಗ ಕೆಲವು ಲಾಸ್ಟ್ ಮೂಮೆಂಟಿಗೆ ಬರ್ತಾರೆ, ಜ್ವರ ಇದ್ರೂ ಕೂಡ ಮನೆಯಲ್ಲಿ ಹೈಡ್ ಆಗಿರ್ತಾರೆ, ಆ ತರ ಅದು ಇರ್ತದೆ. ಹಾಗಾಗಿ ಜ್ವರ ಬಂದ ತಕ್ಷಣ ಇವತ್ತು ನಮ್ ಜನ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಜ್ವರದ ಮಾತ್ರ ತಗೊಂಡು 2-3 ಜನ ನೋಡ್ತಾರೆ. ಅದಕ್ಕೆ ಕಡಿಮೆ ಹಳ್ಳಿಯ ಔಷಧಗಳೆಲ್ಲ ಮಾಡ್ತಾರೆ. ಯಾಕಂದ್ರೆ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಇಲ್ಲಿ ಸ್ಟಾಪ್ ಮಾಡ್ತಾರೆ, ನಾನು ಪಾಸಿಟಿವ್ ಬರ್ತೀನಿ ಅನ್ನುವಂತ ಭಯ ಇರ್ತದೆ. ಇಂಥ ಸಂದರ್ಭದಲ್ಲಿ ಅವರು 4-5 ದಿನ ಮನೆಯಲ್ಲಿ ವೇಟ್ ಮಾಡಿ, ಯಾವಾಗ ಅವರಿಗೆ ಉಸಿರಾಡಲಿಕ್ಕೆಲ್ಲ ಪ್ರಾಬ್ಲಮ್ ಶುರು ಆಯ್ತು ಆವಾಗ ಬರ್ತಾರೆ ಹಾಸ್ಪಿಟ್ಲಿಗೆ. ಆವಾಗ ಅವರ ಸ್ವಲ್ಪ ಕಂಡೀಷನ್ ಬ್ಯಾಡ್ ಆಗಿರ್ತದೆ ಬರುವ ಟೈಮ್ ನಲ್ಲಿ. ಅದು ಇನ್ನೊಂದು ಕಾರಣ ಇರ್ಬೋದು.